ಇಂಡಿಯನ್ ಸಿನಿಮಾ ಇದು ಹಾಲಿವುಡ್ದು. ಇಂಡಿಯನ್ ಸಿನಿಮಾ ಚಿಕ್ಕ ವಯಸ್ಸಿಂದನೂ ಗ್ರಾವಿಟಿ ವ್ಯಾಲ್ಯೂ 2.3 ಮೀಟರ್ ಪರ್ ಸಡೆ ಸ್ಕ್ವೇರ್ ಅಂತ ಹೇಳ್ಕೊಟ್ಟ ಇಂಡಸ್ಟ್ರಿ. ಹುಡುಗಿನ ಹರಾಜ್ ಮಾಡಿದ್ರೆ ಹುಡುಗಿ ಇಂಪ್ರೆಸ್ ಆಯ್ತಾರೆ ಅಂತ ಹೇಳ್ಕೊಟ್ಟ ಇಂಡಸ್ಟ್ರಿ. ಸ್ಟೋರಿಗಿಂತ ಜಾಸ್ತಿ ಇಂಪಾರ್ಟೆಂಟ್ ಐಟಮ್ ಸಾಂಗ್ ಅಂತ ಹೇಳ್ಕೊಟ್ಟ ಇಂಡಸ್ಟ್ರಿ. ಇಂಥ ಇಂಡಸ್ಟ್ರಿಯಲ್ಲಿ ಕೆಲವು ಸೀಕ್ವೆನ್ಸಸ್ ನೋಡಿದ್ದೀನಿ. ಯಾಕೆ ಹೀಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಕೆಲವು ಎಲ್ಲ ಕಮರ್ಷಿಯಲ್ ಮೂವೀಸಲ್ಲೂ ರೆಗ್ಯುಲರ್ ಆಗಿ ನೋಡ್ತಿದ್ದೆ. ಅದು ಅವಾಗೂ ಮೇಕ್ ಸೆನ್ಸ್ ಮಾಡ್ತಿರ್ಲಿಲ್ಲ, ಇವಾಗೂ ರೀಸೆಂಟಲ್ಲಿ ನೋಡಿದ್ರೂ ಮೇಕ್ ಸೆನ್ಸ್ ಮಾಡ್ತಿಲ್ಲ. ಅಂಥದ್ದೇ ಕೆಲವು ಸೀಕ್ವೆನ್ಸಸ್ ಕಮರ್ಷಿಯಲ್ ಇಂಡಿಯನ್ ಮೂವೀಸಲ್ಲಿ, ರೆಗ್ಯುಲರ್ ಅಲ್ಲ ಬಟ್ ಮಾಸ್ ಮಸಾಲ ಮೂವೀಸಲ್ಲಿ ನಾನು ಅಬ್ಸರ್ವ್ ಮಾಡಿರೋದು. ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಇಂಟರ್ ಬ್ರೀಡ್ ಟ್ರೆಡಿಷನ್. ಇಂಡಿಯನ್ ಕಮರ್ಷಿಯಲ್ ಮೂವೀಸಲ್ಲಿ ಸ್ಟೋರಿಗಿಂತ ಜಾಸ್ತಿ ಕಂಪಲ್ಸರಿ ಇರೋದು ಸಾಂಗ್ಸು. ಆ್ಯಂಡ್ ಎಸ್ಪೆಷಲಿ ಮೇನ್ ಲೀಡ್ ಮಧ್ಯೆ ನಿಬ್ಬಾ ನಿಬ್ಬಿ ರೊಮ್ಯಾನ್ಸ್ ಸಾಂಗಲ್ಲಿ ಯಾವಾಗಲೂ ಫಾರಿನ್ ಲೊಕೇಶನ್ನೇ ಇರಬೇಕು. ಬ್ಯಾಕ್ಗ್ರೌಂಡಲ್ಲಿ ಫಾರಿನ್ ಡ್ಯಾನ್ಸರ್ಸೇ ಇರಬೇಕು. ಇಂಡಿಪೆಂಡೆನ್ಸ್ ಸಿಗೋಕ್ಕಿಂತ ಮುಂಚೆ ಬ್ರಿಟಿಷರ್ಸ್ ನಮ್ಮ ಹತ್ರ ಡ್ಯಾನ್ಸ್ ಆಡಿಸ್ತಿದ್ರು ಅಂತ ಇವಾಗ ರಿವೆಂಜ್ ತಗೊಳ್ತಿದ್ದಾರೆ ಅನಿಸುತ್ತೆ. ಆದರೆ ಅಮೇರಿಕನ್ಸ್ ಹತ್ರ ಯಾಕೆ ತಗೊಳ್ತಿದ್ದೀರಾ? ಬೈ ದ ವೇ ನನಗೆ ಗೊತ್ತಿಲ್ಲ ಯಾರು ಅಮೇರಿಕನ್ಸ್ ಮತ್ತು ಬ್ರಿಟಿಷರ್ಸ್ ಅಂತ. ಸುಮ್ಮನೆ ಗೆಸ್ ಮಾಡಿ ಹೇಳ್ತಿದ್ದೀನಿ, ಇದು ಫುಟ್ಬಾಲ್ ಅಲ್ಲ ಸಾಕರ್ ಅಂತ. ಈ ಫಾರಿನ್ ಡ್ಯಾನ್ಸರ್ಸ್ ಒಬ್ಸೆಷನ್ ಬಿಟ್ಟು ಇನ್ನೊಂದು ಅಬ್ಸರ್ವ್ ಮಾಡಿರೋದು ಏನಂದರೆ, ಕೆಲವು ಸಾಂಗ್ಸಲ್ಲಿ ಫಾರಿನ್ ಡ್ಯಾನ್ಸರ್ಸ್ ಇರ್ತಾರೆ, ಅವರಿಗೆ ಇಂಡಿಯನ್ ಅಟೈಲ್ ಕೊಟ್ಟಿರ್ತಾರೆ ಡ್ಯಾನ್ಸ್ ಮಾಡೋಕ್ಕೆ. ನಾನು ಅಪರೂಪಕ್ಕೆ ಪಂಚೆ ಹಾಕಿದಾಗ ನಡೆಯೋಕೆ ಹೆದರ್ಕೊಳ್ತೀನಿ, ಎಲ್ಲಿ ಎಕ್ಸ್ಟ್ರಾ 2 ಇಂಚ್ ಸ್ಟ್ರೆಚ್ ಮಾಡಿದ್ರೆ ಪಂಚೆ ಉದುರೋಗುತ್ತೋ ಅಂತ. ಅಂಥದ್ರಲ್ಲಿ ಲೈಫಲ್ಲೇ ಪಂಚೆ ಹಾಕಿಲ್ದಿರೋರಿಗೆ ಪಂಚೆ ಹಾಕ್ಸೋದಲ್ಲದೆ ಅದರಲ್ಲಿ ಕಾಂಪ್ಲೆಕ್ಸ್ ಡ್ಯಾನ್ಸ್ ಸ್ಟೆಪ್ ಬೇರೆ ಮಾಡಿಸ್ತಾರೆ. ಸೇಮ್ ಗೋಸ್ ಫಾರ್ ಫೀಮೇಲ್. ಅವ್ರೇನು ಪಂಚೆ ಹಾಕಲ್ಲ, ಸ್ಯಾರಿ ಬಗ್ಗೆ ಮಾತಾಡ್ತಿರೋದು. ಅಂಥದ್ರಲ್ಲಿ ಇನ್ನೊಂದು ಐಲನಿ ಏನಂದರೆ, ಇಂಡಿಯನ್ ಲೀಡ್ ಇರ್ತಾರಲ್ಲ ಇಬ್ಬರು, ಅವರು ಮಾತ್ರ ಫಾರಿನ್ ಅಟೈರ್ ಹಾಕೊಳ್ತಾರೆ. ಅವರು ಆರಾಮಾಗಿ ಡ್ಯಾನ್ಸ್ ಮಾಡ್ತಾರೆ. ಇಲ್ಲ ಅಂದರೆ ಹುಡುಗಿ ನೇವಲ್ ಕಾಣಿಸೋ ಬಟ್ಟೆ, ಅದರ ಮೇನ್ ಸ್ಟಾರ್ಗೆ ಮಾತ್ರ ಕಂಫರ್ಟಬಲ್ ಡ್ರೆಸ್ಸೇ ಇರಬೇಕು. ನನಗೆ ನಿಜ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಸ್ವಲ್ಪ ಡಾಲರ್ಸ್ಗೋಸ್ಕರ ರುಪೀಸ್ ಅವರ ಮುಂದೆ ಹೀಗೆ ಡ್ಯಾನ್ಸ್ ಆಡ್ತಾರಲ್ಲ, ಪ್ರೀ ಇಂಡಿಪೆಂಡೆನ್ಸ್ ನೆನಪಿಗೆ ಬಂದ್ಬಿಡ್ತು. ಬಟ್ ಈ ಥರ ಸಾಂಗ್ಸಲ್ಲಿ ನಾನು ಮೇಜರ್ಲಿ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ಸ್ನೇ ಅಬ್ಸರ್ವ್ ಮಾಡ್ತಿರ್ತೀನಿ. ಆ್ಯಂಡ್ ಪಾಪ ನೋಡಿ ಬೇಜಾರಾಗುತ್ತೆ. ಆ್ಯಂಡ್ ಇದ್ರೂ ಅವಶ್ಯಕತೆಯೂ ಇಲ್ಲ. ಇಂಡಿಯಾದಲ್ಲೇ ಬ್ಯೂಟಿಫುಲ್ ಲೊಕೇಶನ್ ಇದೆ, ಇಲ್ಲೇ ಯಾವುದೋ ಲೊಕೇಶನ್ ನೋಡಿಕೊಂಡು ಇಂಡಿಯನ್ ಡ್ಯಾನ್ಸರ್ಸ್ನ ಯೂಸ್ ಮಾಡಿಕೊಂಡ್ರೆ ಈ ಎಂಬ್ಯಾರಸಿಂಗ್ ಸೀಕ್ವೆನ್ಸ್ ನೋಡೋದು ತಪ್ಪುತ್ತೆ. ಯಾವಾಗಲೂ ಹೊಡಿಸ್ಕೊಳ್ಳೋಕೆ ರೆಡಿಯಾಗಿರೋ ಕಾಮಿಡಿಯನ್ ಫ್ರೆಂಡು. ರೀಫ್ರೇಸ್ ಮಾಡಿ ಹೇಳ್ತೀನಿ, ಯಾವಾಗಲೂ ಕಪಾಳಕ್ಕೆ ಹೊಡಿಸ್ಕೊಳ್ಳೋಕೆ ರೆಡಿಯಾಗಿರೋ ಕಾಮಿಡಿಯನ್ ಫ್ರೆಂಡು. ಇಂಡಿಯನ್ ಫಿಲಮಲ್ಲಿ ಇವಾಗ ಅಷ್ಟೊಂದು ಇಲ್ಲ, ಬಟ್ ಅವಾಗಿನ ಸಿನಿಮಾದಲ್ಲಿ ಮೇನ್ ಲೀಡ್ ಜೊತೆ ಒಬ್ಬ ಕಾಮಿಡಿಯನ್ ಫ್ರೆಂಡ್ ಇರಲೇಬೇಕಿತ್ತು. ಬೈ ದ ವೇ ಅವಾಗ ಅಂದರೆ 2024 ಬಗ್ಗೆ ಮಾತಾಡ್ತಿರೋದು. ಈ ಫ್ರೆಂಡು ಬರೀ ಫ್ರೆಂಡ್ ಅಲ್ಲ, ಬಕೆಟ್ ಹಿಡಿಯೋ ಚಮಚ. ನಾನು ಚಿಕ್ಕ ವಯಸ್ಸಲ್ಲಿ ಮೆಜಾರಿಟಿ ಫಿಲಮ್ ನೋಡಿರೋದು ಜಸ್ಟ್ ಆ ಮೂವಿಲಿ ಗೊತ್ತಿರೋ ಕಾಮಿಡಿಯನ್ಗೋಸ್ಕರ. ಆ್ಯಂಡ್ ಕಾಮಿಡಿ ನನ್ನ ಫೇವ್ರೆಟ್ ಜಾನ್ರ. ಸೊ ಮೂವಿ ಮೇಜರ್ಲಿ ಕಾಮಿಡಿ ಸೀಕ್ವೆನ್ಸಸ್ಗೋಸ್ಕರ ನೋಡ್ತಿದ್ದೆ. ಅಂಥ ಟೈಮಲ್ಲಿ ಮೂವಿ ಆ್ಯಕ್ಚುಯಲ್ ಆಗಿ ವರ್ಕ್ ಮಾಡ್ತಿದ್ದಿದ್ದು ಕಾಮಿಡಿಯನ್. ಅಂಥದ್ರಲ್ಲಿ ಅಂಥ ಕಾಮಿಡಿಯನ್ನ ಸುಮ್ಮನೆ ಮೇನ್ ಲೀಡು ಹೊಡಿತಾನೆ. ಅದನ್ನ ನೋಡುವಾಗ ನನಗೆ ಸಖತ್ ಕೋಪ ಬರ್ತಿತ್ತು. ಅದರಲ್ಲೂ ಅವನು ಎಷ್ಟೇ ಹೊಡೆದ್ರು ಇವನು ಎಲ್ಲ ಸೀನಲ್ಲೂ ಆ ಮೇನ್ ಲೀಡ್ಗೆ ಬಕೆಟ್ ಹಿಡಿಯೋದೇ ಬಿಡಲ್ಲ. ಆವಾಗಿನ ಸಿನಿಮಾದಲ್ಲಿ ಕಾಮಿಡಿಯನ್ ರೋಲ್ ಇದ್ದಿದ್ದೇ ಮೇನ್ ಲೀಡ್ ಬದಲು ಹೊರಡಿಸ್ಕೊಳ್ಳೋಕೆ. ಟೈಮ್ಗೆ ಏನೋ ಡಂಬ ಐಡಿಯಾ ಕೊಟ್ಟು ಮೇನ್ ಲೀಡ್ ಹತ್ರ ಹೊಡಿಸ್ಕೊಳ್ಳೋದು. ಆದ್ರೂ ಟೈಮ್ಗೆ ಮೇನ್ ಲೀಡ್ಗೆ ಬಿಲ್ಡಪ್ ಕೊಡೋದು. ಇವೆಲ್ಲ ಆದ್ರೂ ನಮಗೆ ನಗಿಸ್ತಾರಲ್ಲ, ಅದಕ್ಕೆ ನನಗೆ ಕಾಮಿಡಿಯನ್ಸ್ ಫೇವ್ರೇಟು. ಹಾಗಂತ ಅದೇ ಸಿನಿಮಾದಲ್ಲಿ ಹೀರೋಯಿನ್ ಕೂಡ ಹೊಡಿಸ್ಕೊಳ್ತಾಳೆ, ಅದಕ್ಕೆ ಏನು ಅನ್ನಲ್ವಾ ಅಂತ ಅನ್ಕೊಳ್ಬೇಡಿ. ನಾನು 2000s ಮಸಾಲ ಮೂವೀಸಲ್ಲಿ ಮೇನ್ ಲೀಡ್ ಇರ್ತಾರಲ್ಲ ಇಬ್ರು, ಅವ್ರ ಬಗ್ಗೆ ಕೇರೇ ಮಾಡ್ತಿರ್ಲಿಲ್ಲ. ಓಕೆ ನಿಮ್ಮ ಸಮಾಧಾನ ಕೇಳ್ತೀನಿ. ಎಸ್ ತುಂಬ ಬೇಜಾರಾಯ್ತಿತ್ತು ಹೀರೋಯಿನ್ಗೆ ಹೊಡೆದಾಗ. ಅಷ್ಟೇ ಯಾಕೆ, ಬರೀ ಹೀರೋಯಿನ್ಗೆ ಅಂತ ಅಲ್ಲ, ಅದು ಯಾವುದೇ ಹುಡುಗಿ ಆಗಿರಲಿ, ಹುಡುಗ ಆಗಿರಲಿ, ನಾನ್ ಬೈನರಿ ಆಗಿರಲಿ, ಆರೋಮ್ಯಾಟಿಕ್ ಆಗಿರಲಿ, ಜೆಂಡರ್ ಫ್ಲೂಯಿಡ್ ಆಗಿರಲಿ, ಆಪ್ಟಿಮಸ್ ಪ್ರೈಮ್ ಆಗಿರಲಿ, ನೆಗಸಾನಿಕ್ ಟೀನೇಜ್ ವಾರ್ಹೆಡ್ ಆಗಿರಲಿ, ಐ ಸಪೋರ್ಟ್ ದೆಮ್ ಆಲ್. ಯಾರು ಹೀರೋ ಹತ್ರ ಹೊಡೆಸ್ಕೋಬೇಡಿ. ಹೀರೋ ಯಾರಿಗೂ ಹೊಡಿಬೇಡ, ಜಾಸ್ತಿ ನಿಗಲಾಡಬೇಡ. ಜನರಲಿ ಸ್ಪೀಕಿಂಗ್, ಅದು ಸ್ಪೆಸಿಫಿಕ್ ಹೀರೋಗೆ ಅಲ್ಲ. ಹೀರೋ ಆ್ಯಟಿಟ್ಯೂಡ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ನೆಕ್ಸ್ಟ್ ಪಾಯಿಂಟ್ ಕೂಡ ಹೇಳ್ತೀನಿ. ಹೀರೋ ಬರೀ ಹೀರೋ ಅಲ್ಲ, ಶೆರ್ಲಾಕ್ ಹೋಲ್ಸೇ ಚೆನ್ನಾಗಿದೆ. ಒಂದು ಅಬ್ಸರ್ವ್ ಮಾಡಿದ್ದೀರಾ, ಎಲ್ಲ ಪೋಸ್ಟ್ 90s ಮೂವೀಸಲ್ಲೂ ಹೀರೋ ಅಂತ ಯಾರನ್ನ ಹೇಳ್ತೀವಿ ಅವನು ಎಲ್ಲರಿಗೂ ಲೈಫ್ ಲೈಸೆನ್ಸ್ ಕೊಡ್ತಾನೆ. ಯಾರೇ ಕೇಳಿದ್ರು ಯಾರೇ ಕೇಳಿಲ್ಲ ಅಂದರೂ ಕೂಡ. ಸೊ ಒಂಥರ ಹೀರೋ ಅಂತ ಇದ್ರೆ ಅವನಿಗೆ ಎಲ್ಲ ಗೊತ್ತಿರಬೇಕು, ಅವನೇ ಎಲ್ಲರಿಗಿಂತ ಇಂಟೆಲಿಜೆಂಟು. ಅವನಿಗೆ ಮಾತ್ರ ಕಾಚದ ಮುಂದೆ ಯಾವುದು ಹಿಂದೆ ಯಾವುದು ಅಂತ ಗೊತ್ತಿರೋ ರೀತಿ. ಅದ್ರಲ್ಲಿ ಈ ಥರ ಕ್ಯಾರೆಕ್ಟರ್ ರೈಟಿಂಗ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ? ಇವಾಗ ಹಾಲಿವುಡ್ ವರ್ಸಸ್ ಇಂಡಿಯನ್ ಮೂವೀಸ್ ಕಂಪೇರ್ ಮಾಡೋಣ. ಹಾಲಿವುಡಲ್ಲಿ ಒಬ್ಬ ಕ್ಯಾರೆಕ್ಟರ್ ಇಂಟೆಲಿಜೆಂಟ್ ಅಂತ ತೋರಿಸೋಕೆ ಏನು ಮಾಡ್ತಾರೆ, ಅವನ ಅಕ್ಕಪಕ್ಕ ಕ್ಯಾರೆಕ್ಟರ್ ಇರೋರಿಗಿಂತ ಇವನು ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾನೆ. ಅವನ IQ ಎಲ್ಲರಿಗಿಂತ ಜಾಸ್ತಿ ಇರುತ್ತೆ. ಅವನು ಎಲ್ಲರಿಗಿಂತ ಇಂಟೆಲಿಜೆಂಟ್, ಯಾಕಂದರೆ ಅವನು ಸೊಲ್ಯೂಷನ್ ಬಗ್ಗೆ ಯೋಚನೆ ಮಾಡ್ತಾನೆ, ಪ್ರಾಬ್ಲಮ್ ಬಗ್ಗೆ ಅಲ್ಲ. ಹಾಗೆ ಮಾಡಿದಾಗ ನೋಡಿ ಶರ್ಲಾಕ್ ಅಂತ ಕ್ಯಾರೆಕ್ಟರ್ ರೆಡಿ ಆಗೋದು.
ಇವಾಗ ಇಂಡಿಯನ್ ಮೂವೀಸ್ ಹೇಗೆ ಗೊತ್ತಾ, ಹೀರೋ ಅಕ್ಕಪಕ್ಕ ಕ್ಯಾರೆಕ್ಟರ್ಸ್ ಇರ್ತಾರಲ್ಲ ಅವರನ್ನೆಲ್ಲ ದಡ್ಡಲಾಗಿ ಮಾಡಿ ಆಟೋಮ್ಯಾಟಿಕ್ ಹೀರೋ ಶರ್ಲಾಕ್ ಆಗೋಯ್ತಾನೆ. ನೀವೇ ಅಬ್ಸರ್ವ್ ಮಾಡಿ, ಇದು ಎಲ್ಲ ಮೂವೀಸಲ್ಲೂ ಹೀಗೆ ಇರುತ್ತೆ. ಬೇರೆಯವರು ಎಲ್ಲ ಡಂಬ್ ಐಡಿಯಾಸ್ ಕೊಡ್ತಾರೆ, ಮೇನ್ ಲೀಡ್ ಮಾತ್ರ ಗೊಬ್ಬರದಿಂದ ಚಿನ್ನ ತೆಗಿತಾನೆ. ಮೆಟಫಾಲಿಕಲಿ ಸ್ಪೀಕಿಂಗ್ ಬೈ ದ ವೇ, ನನಗೆ ಮುಂಚೆ ಈ ತರ ಕ್ಯಾರೆಕ್ಟರ್ ನೋಡಿನೇ ಅಭ್ಯಾಸ ಆಗೋಗಿತ್ತು. ಸದ್ಯಕ್ಕೆ ಇದ್ರ ಜೊತೆ ಸ್ವಲ್ಪ ಇಂಡಿಯನ್ ಅಂಡರ್ ರೇಟೆಡ್ ಮೂವೀಸು, ಹಾಲಿವುಡ್ ಆರ್ಟಿಸ್ಟಿಕ್ ಮೂವೀಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆ ಲೂಪಿಂದ ಆಚೆ ಬರೋಕ್ಕೆ ಹೆಲ್ಪ್ ಮಾಡ್ತು. ಇಲ್ಲ ಅಂದರೆ ನಾನು ಬಾಯಲ್ಲಿ ತಂಬಾಕು ಹಾಕೊಂಡು ನಮ್ಮಕ್ಕೆ ಜೈ ನಮ್ಮಕ್ಕೆ ಜೈ ಅಂತ ಆ ಹೀರೋ ಮನೆ ಮುಂದೆ ಜೈಕಾರ ಹಾಕೊಂಡು ಕೂತ್ಕೊಳ್ತಿದ್ದೆ. ಜನರಲಿ ಸ್ಪೀಕಿಂಗ್ ಇಷ್ಟೇ ಸದ್ಯಕ್ಕೆ. ಹೇಳ್ಕೊಂಡು ಹೋದರೆ ಒಂದು ಮಾಸ್ ಮಸಾಲ ಮೂವಿ ಲೆಂತಲ್ಲಿ ವಿಡಿಯೋ ಮಾಡಬೇಕೇನೋ. ಇವಾಗ ಇಷ್ಟೇ. ನಿಮ್ಗೆ ಈ ಥರ ಪೆಟ್ ಪೀವ್ಸ್ ಮೈಂಡಲ್ಲಿ ಇದ್ರೆ ಕಮೆಂಟ್ ಮಾಡಿ. ಬರೀ ಕನ್ನಡ ಮೂವೀಸ್ ಅಂತ ಅಲ್ಲ, ಇಂಡಿಯನ್ ಮೂವೀಸ್ ಇನ್ ಜನರಲ್, ಈವನ್ ಹಾಲಿವುಡಲ್ಲಿ ಇದ್ರೆ ಅದನ್ನು ಮೆನ್ಷನ್ ಮಾಡಿ. ಆ್ಯಂಡ್ ನಾನೇ ಬಾಯ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋ ತನಕ ಮಾಡಲ್ಲ ಅನಿಸುತ್ತೆ ನೀವು. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಈ ಸ್ಟೇಟ್ಮೆಂಟ್ ಓದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು ಅನ್ಸೋದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ.